ಓಕೆ, ಸೊ ಹೇಗೆ ವೆಲ್ಕಮ್ ಬ್ಯಾಕ್ ಟು ಗೇಮ್ ಪ್ಲೇ ವಿಡಿಯೋ ಆಫ್ ಪುರುಷ ಕನ್ನಡಿಗ. ಸೊ ಗೈಸ್, ಇವತ್ತು ನಾನು ನಿಮಗೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಹೆಸರು ಬರ್ತದೆ ತಿಂಗರು. ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾದಲ್ಲಿ ಹೇಗೆ ಅಮೌಂಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಟೂರ್ ಮೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗಿರೋವಂಥ ಟೂರ್ ಕ್ಲಿಕ್ ಮಾಡಿ. ಇದು ಡೌನ್ಲೋಡ್ ಕೇಳುತ್ತೆ, ನಿಮ್ಮ ಹತ್ರ ಡಾಟಾ ಇದ್ದರೆ ಮಾತ್ರ ಡೌನ್ಲೋಡ್ ಮಾಡಿ, ಓಕೆನಾ. ನಾನು ಡಾಟಾ ಆನ್ ಮಾಡಿದ್ದೀನಿ, ಆಫ್ ಮಾಡ್ಕೊಂಬಿಡಿ ಡಾಟಾನ, ಬಿಕಾಸ್ ಆ್ಯಡ್ ತೋರಿಸುತ್ತೆ 20 ಸಲ. ಸೊ ಓಕೆ, ಈಗ ಮತ್ತೆ ನಾವು ಕೆರಿಯರ್ ಮೋಡ್ ಮೇಲೆ ಕ್ಲಿಕ್ ಮಾಡೋಣ. ನಾವು ಕೆರಿಯರೆಲ್ಲ ಟೂರ್ ಮೋಡ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫಸ್ಟು ನಿಮಗೆ ಫ್ರೀ ಇರುತ್ತೆ, ಓಕೆ, ಟೂರ್ ಮೋಡು. ನೆಕ್ಸ್ಟಿಂದ ನಿಮಗೆಲ್ಲ ಇದು ಮಾಡುತ್ತೆ. ನಾನು ಸೆಕೆಂಡ್ ಒನ್ ಆಪ್ಷನ್ ಚೂಸ್ ಮಾಡ್ತಿದ್ದೀನಿ. ಹತ್ರ ಐತೆ ಗುರು, ಆರಾಮಾಗಿ ಕರ್ಕೊಂಬಂದ್ಬಿಡೋಣ ಬನ್ನಿ ಪ್ಯಾಸೆಂಜರ್ಸ್ನ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಓಕೆ. ಇನ್ಸ್ಟಾಮಾರ್ಟಿನ್ ತೋರಿಸ್ತಾ ಇದೆ, ಓಕೆ. ನೀವು ಡಾಟಾ ಆನ್ ಮಾಡಿ ಇಟ್ಕೊಂಬಿಡಿ, ನಿಮಗೆ ಫುಲ್ ಆ್ಯಡೇ ತೋರಿಸ್ತಾ ಇರೋದು, ಬರೀ ಇನ್ಸ್ಟಾಮಾರ್ಟ್ ಅಂದ್ಕೊಂಡು, ಓಕೆ. ಸೊ 1 ಸೆಕೆಂಡ್ ಇರಿ. ಓಕೆ, ಲೋಡ್ ಆಗ್ತಾ ಇದೆ. ಏನು ಎಷ್ಟೊತ್ತಪ್ಪ ಇದು ಲೋಡಿಂಗು? ಇದು ಲೋಡಿಂಗ್ಗೆ ಸಿಕ್ಕಾಬಡೆ ಟೈಮ್ ಹಿಡಿಯುತ್ತೆ. ಇಲ್ಲಿ ಲೋಡ್ ಆದಮೇಲೆ ಇಲ್ಲ ಬಿಡಿ, ಆಯ್ತು ಸರಿ, ಲೋಡ್ ಆದಮೇಲೆ ಅಂತ ಅನ್ನಕ್ಕೆ ಹೋಗಿದ್ದೆ. ಲೋಡ್ ಆಯಿತು, ಓಕೆ ಗೈಸ್, ಲೋಡ್ ಆಯಿತು. ಇನ್ನೊಂದು ಸ್ವಲ್ಪ 2 ನಿಮಿಷದಲ್ಲಿ ನಮಗೆ ಸ್ಕ್ರೀನ್ ಓಪನ್ ಆಗುತ್ತೆ. ಓಕೆ, ಬ್ಲ್ಯಾಂಕ್ ಆಯಿತಾ? ಓಕೆ, ಇವಾಗ ಸ್ಕ್ರೀನ್ ಓಪನ್ ಆಯ್ತು ನೋಡಿ. ಸೊ ಓಕೆ ಗೈಸ್, ನಮ್ಮ ಬಸ್ ಇಲ್ಲಿದೆ ನೋಡಿ. ಫಸ್ಟ್ ನಾನು ಇದನ್ನ ಗೇರ್ನ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಗೈಸ್. ಅದು 20 ಸಲ ಹೋಗೋದೇ ಇಲ್ಲ ಅನ್ನತ್ತೆ ಗೈಸ್. ಮೂಡಿಗೆ ಅದು ಆಟೋ ಇಡೋಣ ಬೇಡ, ಪ್ಲಸ್ ಮೈನಸ್ ಇಟ್ಟಿರೋಣ. ಯಾವುದು ಇಡೋಣ? ಹ್ಯಾಂಡಿನ ಇರಲಿ ಬಿಡಿ ಗೈಸ್. ಬಟ್ ಅದು ಹೋಗೋದೇ ಇಲ್ಲ ಅನ್ನತ್ತೆ ಗೈಸ್. ಸ್ಟೇರಿಂಗ್ ಇಡೋಣ, ಸ್ವಲ್ಪ ಸೆನ್ಸಿಟಿವಿಟಿ ಜಾಸ್ತಿ ಇಡೋಣ. ಆ್ಯಂಡ್ ಇಲ್ಲಿ ಅಡ್ಜಸ್ಟ್ ಕ್ಯಾಮ್ರಾದಲ್ಲಿ ನಾವು ಕ್ಯಾಮ್ರಾನ ಅಡ್ಜಸ್ಟ್ ಮಾಡ್ಬೋದು. ನೋಡ್ತಾರೆ, ಕತ್ ಮೇಲೆ ಎತ್ಬೋದು, ಕತ್ ಬಗ್ಗಿಸ್ಬೋದು, ಓಕೆ. ಕತ್ ಆ ಕಡೆ ಈ ಕಡೆ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಆ್ಯಂಡ್ ಖಾಲಿ ಸ್ಪೇಸ್ ಸಿಗುತ್ತಾರೆ, ಅದು ಆಟೋ ಕರೆಕ್ಟ್ ಹೊತ್ಕೊಂಡ್ಬಿಡುತ್ತೆ. ಸೊ ಓಕೆ, ಈಗ ನಾವು ಸೀಟ್ ಕೂಡ ಹೈಟ್ ಮಾಡ್ಕೊಬೋದು, ಕ್ಯಾಮ್ರಾ ಕೂಡ ಹತ್ರ ದೂರ ಮಾಡ್ಕೊಬೋದು. ನಾನು ಸ್ವಲ್ಪ ಸೀಟ್ನ ಹೈಟ್ ಮಾಡ್ಕೊತಿದ್ದೀನಿ, ಓಕೆ. ಸ್ವಲ್ಪ ಬ್ಯಾಕ್ ಬರೋಣ, ಬಿಕಾಸ್ ಎಲ್ಲ ವ್ಯೂಸ್ ಬರಬೇಕಲ್ಲ ಗೈಸ್. ವ್ಯೂ ಫುಲ್ಲ ವ್ಯೂ ಬರಬೇಕಲ್ಲ, ಸೊ ಅದಕ್ಕೋಸ್ಕರ, ಓಕೆ. ಇಷ್ಟಿರುತ್ತೆ. ಸೊ ನಮಗೆ ಯೂಶಲಿ ಅಲ್ಲಿ ಸ್ಟೇರಿಂಗ್ ಹತ್ರ ಕೂರಿಸಿರ್ತಾರೆ, ನಾವೀಗ ಮಧ್ಯದಲ್ಲಿ ನಿಂತಿರೋ ಥರ ಇದೆ. ಸೊ ಓಕೆ, ಇರಲಿ, ಪರವಾಗಿಲ್ಲ, ಚೆನ್ನಾಗಿದೆ. ಇದರಲ್ಲೇ ಹೋಗೋಣ. ಇದರದ್ದು ಇನ್ನೂ ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸ್ ವೀಡಿಯೋನ ನಾನು ಬೇಕಾದ್ರೆ ಶಾರ್ಟ್ಸ್ ಫಾರ್ಮಲ್ಲಿ ಬಿಡ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಬೋದು. ಇನ್ನೊಂದು 2 ದಿವಸದಲ್ಲಿ ಬರುತ್ತೆ ಅದು ಕೂಡ. ಆ್ಯಂಡ್ ಇದು ಬಂದಿರೋದು, ಈ ವಿಡಿಯೋ ಬಂದ್ಬಿಟ್ಟು 30 ಡಿಸೆಂಬರಿಗೆ ಬಂದಿದೆಯಲ್ಲ, ಓಕೆ. Jan 1 ನೋಡೋಣ ಗೈಸ್, ಆದರೆ ಒಂದು ಲೈವ್ ಮಾಡೋಣ. ಫಿಕ್ಸಾಗಿ ಹೇಳ್ತಾ ಇಲ್ಲ, ಆದರೆ ಮಾಡ್ತೀನಿ, ಓಕೆ. ಪ್ಯಾಸೆಂಜರ್ಸ್ನ ಕರ್ಕೊಂಬರಕ್ಕೆ ಹೋಗೋಣ ಬನ್ನಿ, ಪ್ಯಾಸೆಂಜರ್ಸ್ನ. ಈ ಗೇಮಲ್ಲಿ ಗೈಸ್, ನೀವು ಗೇಮರ್ ಆಗಿದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಲೇಬೇಡಿ ಗೈಸ್. ಇದು ಒಳ್ಳೆ ಗೇರ್ ಕೂಡ ಚೇಂಜ್ ಆಗಲ್ವಾ? ಗೇರ್ ಆಟೋ ಆಗಿ ಇಟ್ಬಿಟ್ಟಿದ್ದೀನಿ ನಾನು, ಆರಾಮಾಗಿ ಚೇಂಜ್ ಆಗುತ್ತೆ. ಅದಾಗದೆ D1 D2 D3 ಇದೆ ಗೈಸ್ ಗೇರು. ಇದರಲ್ಲಿ ಬೇರೆ ನೀವು ಗೇಮರ್ಸಲ್ಲಿ ಇದ್ನಲ್ಲ, ನೀವು ಗೇಮರ್ಸ್ ಆಗಿದ್ರೆ ಗೈಸ್ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡು ದಯವಿಟ್ಟು ಆಡಬೇಡಿ, ಓಕೆ. ಬಿಕಾಸ್ ಸಿಕ್ಕಾಪಟ್ಟೆ ಲ್ಯಾಗ್ ಆಗುತ್ತೆ. ಪ್ಯಾಸೆಂಜರ್ ಹತ್ರ ಹೋದ್ಮೇಲೆ ನಿಮಗೆ ಸಿಗ್ತೀನಿ, ಬಿಕಾಸ್ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ತಾ, ಓಕೆ, ಇಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ. ಪ್ಯಾಸೆಂಜರ್ಸ್ ಹತ್ರ ಹೋದ್ಮೇಲೆ ನಿಮಗೆ ಸಿಗ್ತೀನಿ ಗೈಸ್. ಪ್ಯಾಸೆಂಜರ್ಸ್ ಹತ್ರ ಹೋಗೋಕ್ಕೂ ಮುಂಚೆ ಸಿಕ್ಕಾಬಟ್ಟೆ ಕೆಟ್ಟದಾಗಿ ಸೈಕಾಗಿದೆ ನನಗಂತೂ. ಆ್ಯಕ್ಚುಲಿ ನಾನು ಗೇರ್ನ ಪ್ಲಸ್ ಮೈನಸಲ್ಲಿ ಇಡೋದೇನೋ ಮಾಡಿಬಿಟ್ಟೆ ಆಟೋ ಇಂದ ತೆಗ್ದಾಕಿ. ಬಟ್ ನಾನು ತಲೆನೇ ಓಡಿಸ್ಲಿಲ್ಲ ಗೈಸ್. ನಾನು ಟೋಲಿಂದ ಹೋಗ್ಬಿಟ್ಟಿದೆ ಗೈಸ್. ನಾನು ಸುಮ್ಮನೆ 100 ರೂಪಾಯಿ ವೇಸ್ಟ್ ಆಯಿತು, ಓಕೆ. ಟೋಲಿಂದ ಹೋಗಿದ್ದಕ್ಕೆ ಏನಾಯಿತು ಅಂದರೆ ಸ್ವಲ್ಪ ಲೇಟ್ ಕೂಡ ಆಯಿತು. ಸೊ ಇವಾಗ ನಾನು ಕರೆಕ್ಟ್ ದಾರಿನ ಚೂಸ್ ಮಾಡಿದೆ. ಇವಾಗ ಹೋಗ್ತಾ ಇದ್ದೀವಿ ನೋಡಿ ಗೈಸ್, ಕರೆಕ್ಟ್ ದಾರಿಲಿ. ಇದರಿಂದ ನಂದು ಜಾಸ್ತಿ ರೆಕಾರ್ಡಿಂಗ್ ಟೈಮ್ ಕೂಡ ವೇಸ್ಟ್ ಆಯಿತು. ಸೊ ಅದನ್ನು ನಾನೇನು ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ, ಅದಕ್ಕೋಸ್ಕರ ಆಮೇಲೆ ಸಿಗ್ತೀನಿ ಅಂತ ಹೇಳಿದ್ದು. ಸೊ ಓಕೆ, ಬನ್ನಿ ಇವಾಗ ಮುಂದೆ ಹೋಗೋಣ. ನಾನು ಆರಾಮಾಗಿ ಟೋಲಲ್ಲಿ ಹೋಗೋಣ ತೋರಿಸೋಣ ಅಂತಿದ್ದೆ, ಬಟ್ ಅಲ್ಲಿ ಸೈಕ್ ಆಗ್ಬಿಡ್ತು. ಸೊ ಅದಕ್ಕೋಸ್ಕರ ಆಮೇಲೆ ಸಿಗ್ತೀನಿ ಅಂತ ವಾಯ್ಸ್ ಓವರಲ್ಲಿ ಅದನ್ನ ಚೇಂಜ್ ಮಾಡಿದ್ದೀನಿ. ಸೊ ಓಕೆ, ಇವಾಗ ನಾವು ನಿಧಾನಕ್ಕೆ ಹೋಗುವಂಥದ್ದು ಇಲ್ಲಿಂದ ನಾವು ಗೈಸ್. ಇದ್ರಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ ಗೈಸ್, 5ನೇ ಗೇರು 6ನೇ ಗೇರಲ್ಲಿ ಸ್ಟಾಪ್ ಮಾಡಿಬಿಟ್ವಿ ಅಂದರೆ ಸಿಕ್ಕಾಪಟ್ಟೆ ಎಳೆಯುತ್ತೆ ಗೈಸ್ ಇದು ಹೋಗೋಕ್ಕೆ. ನೋಡಿ 18, 6ನೇ ಗೇರಿಗೆ ಹಾಕಿದ್ರೆ 18ರಲ್ಲಿ ಹೊಡಿತೈತಿದ್ದು. ನೀವು ಥಿಂಕ್ ಮಾಡಿ ಗೈಸ್, ಹೆಂಗಾಗಬೇಡ. ಸೊ ಓಕೆ, ಇವಾಗ ಸ್ವಲ್ಪ ಪಿಕಪ್ ತೊಗೊಂತು ಇವಾಗ. ಓಕೆ, ಪಿಕಪ್ ಏನೋ ತೊಗೊಂತು, ಬಟ್ ಪ್ಯಾಸೆಂಜರ್ಸ್ನ ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಇತ್ತು. ಆ ಪ್ಲೇಸ್ ಹೆಸರೇ ಮರ್ತೋಯ್ತು. ಆ್ಯಂಡ್ ಇದ್ರ ಪಾರ್ಟ್ 2 ನಾನು ಯಾಕೆ ತರ್ತಾಯಿದ್ದೀನಿ ಅಂದರೆ, ಈ ಬಸ್ ಸಿಮ್ಯುಲೇಟರ್ದು, ಬಿಕಾಸ್ ಹಳೆ ವಿಡಿಯೋದ ಪಾರ್ಟ್ ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ಗೈಸ್, ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡ್ಕೊಳ್ಳಿ.
ಸೊ ನೀವು ತುಂಬ ಪ್ರೀತಿ ತೋರಿಸಿದ್ದೀರಾ, ಇದಕ್ಕೆ 71 ವ್ಯೂಸ್ ಮಾಡಿಸಿದ್ದೀರಾ. ಸೊ ಅದಕ್ಕೋಸ್ಕರ ಇದ್ರ ಪಾರ್ಟ್ 2 ಕೂಡ ನಾನು ತಂದಿದ್ದೀನಿ. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ತರ್ತಾ ಇರಲಿಲ್ಲ. ಓಕೆ, ಸೊ ಅದಕ್ಕೆ ನಾನು ಇಂಡಸ್ಸಿಂದ ಏನು ತರಲಿಲ್ಲ, ಬಿಕಾಸ್ ಇಂಡಸ್ ನಿಮಗಷ್ಟು ಇಷ್ಟ ಆಗಲಿಲ್ಲ. ನೀವು ಒಂದಿಷ್ಟು ಜನ ಹೇಳ್ತಿದ್ರಿ ಬೇರೆಯವರು, ಬೇರೆ ಚಾನಲ್ ಮಾಡ್ಕೊಳ್ಳಿ, ಒಂದೇ ಚಾನಲಲ್ಲಿ ಎಲ್ಲ ಬಿಡಬೇಡಿ, ಇದರಲ್ಲಿ ಮೈನ್ಕ್ರಾಫ್ಟ್ ಅಷ್ಟೇ ಬಿಡಿ, ಅದರಲ್ಲಿ ಬಸ್ ಸಿಮ್ಯುಲೇಟರ್ ಬಿಡಿ ಅಂತ ಅಂದರೆ. ಆ್ಯಕ್ಚುಲಿ ಗೈಸ್ 2 ಚಾನಲ್ ಮಾಡೋದಕ್ಕೆ ಕಷ್ಟ ಏನು ಗೊತ್ತಾ ಗೈಸ್, ಈಗ ಈ ಚಾನಲ್ ಓಡ್ತಾ ಇದೆ ಗೈಸ್, ಆ ಚಾನಲ್ ಓಡೋ ಡೌಟಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಮಾಡ್ತಾಯಿಲ್ಲ. ಬಸ್ ಸಿಮ್ಯುಲೇಟರ್ ನೋಡೋರೆ ತುಂಬ ಜನ ಇರ್ತೀರಾ, ಇದನ್ನು ನೋಡೋರೆ ತುಂಬ ಜನ ಇರ್ತೀರಾ ಮೈನ್ಕ್ರಾಫ್ಟ್ನ. ಸೊ ನೀವೇನಂದರೆ ಡಿವೈಡ್ ಮಾಡಿರಿ ಅಂತ ಅಂದ್ರಿ. ಬಟ್ ನನ್ನ ಸಬ್ಸ್ಕ್ರೈಬರ್ಸಲ್ಲಿ 2 ನೋಡೋ ಅಂಥವ್ರು ಇದ್ರೆ ಅವ್ರೇನು ಮಾಡಬೇಕಾಗತ್ತೆ, ಮತ್ತು ಅವ್ರು 2 ಚಾನಲ್ ನೋಡಬೇಕಾಗ ಗೈಸ್. ಅದಕ್ಕೋಸ್ಕರ ಮಾಡ್ತಾಯಿಲ್ಲ, ಒಂದರಲ್ಲೇ ಇರ್ತೀನಿ. ಓಕೆ, ಆ್ಯಂಡ್ ಇನ್ನೊಂದು ಮ್ಯಾಟ್ರು, ಈ ಬಸ್ಸಿಂದು ಗೇರ್ ಚೇಂಜ್ ಮಾಡೋ ಟೈಮಲ್ಲಿ ಸೌಂಡ್ ಇದೆಲ್ಲ ಗೈಸ್ ನನಗೆ ಆ್ಯಕ್ಚುಲಿ ಇಷ್ಟ ಆಗುತ್ತೆ. ಬಟ್ ಇದು ಜಾಸ್ತಿ ಕೊಟ್ಟಿಲ್ಲ ಇದರಲ್ಲಿ, ಜಾಸ್ತಿ ಹೊತ್ತು. ಓಕೆ, ಸೊ ಬನ್ನಿ, ಮಳೆ ಕೂಡ ಬರ್ತಾ ಇದೆ. ಇನ್ನೂ ನಾವು ಪ್ಯಾಸೆಂಜರ್ಸ್ ಹತ್ರ ರೀಚೇ ಆಗಿಲ್ಲ. ಇದೇನಾ? ಹಾಂ ಗೈಸ್, ಹೇಳ್ತಾನೆ ಪ್ಯಾಸೆಂಜರ್ ಹತ್ರ ಬಂದ್ವಿ. ಆ್ಯಕ್ಚುಲಿ ಗೈಸ್ ಇದು ಸ್ಟ್ರೈಟ್ ಹೋಗೋಕೆ ಹೇಳ್ತಾ ಇದೆ, ಬಟ್ ನಾವಿಲ್ಲಿ ತಿರುಗಿಸ್ಕೊಂಡು ಹೋಗಬೇಕು. ಓಕೆ, ಮತ್ತೆ ಇಲ್ಲಿ ತಿರುಗಿಸಿಲ್ಲ ಅಂದರೆ ಮತ್ತೆ ಅಲ್ಲೋಗಿ ನಾನು ಮತ್ತೆ ತಿರುಗಿಸ್ಬೇಕು ಗಾಡಿನ. ಸೊ ಅದಕ್ಕೋಸ್ಕರ ಇಲ್ಲಿಂದನೇ ನಾವು ತಿರುಗಿಸ್ಕೊಂಡು ಹೋಗೋಣ ಬನ್ನಿ. ಜಾಸ್ತಿ ಏನು ಟೆನ್ಷನ್ ಏನಿಲ್ಲ ಗೈಸ್, ಹಿಂಗೆ ಲೈಟಾಗಿ ತಿರುಗಿಸೋದು, ಇಲ್ಲಿಂದ ಒಂದು ರಿವರ್ಸ್ ತಗೊಳೋದು. ಓಕೆ, ಮತ್ತೆ ಇಲ್ಲಿಂದ ಒಂದು ನ್ಯೂಟ್ರಲ್ ಹಾಕಿ ಪ್ಲಸ್ ಹೊಡಿ. ಗೈಸ್ ಹಿಂದೆ ಡ್ಯಾಶ್ ಆಗಬಾರ್ದು ಯಾವತ್ತು, ಮೊದಲನೇ ಗಿರಿಗೆ ಹಾಕೋದು. ಸೊ ಓಕೆ, ನನ್ನ ಪ್ರಕಾರ ನೀವು ಪ್ಲಸ್ಸಲ್ಲಿ ಇಟ್ಕೊಳ್ಳಿ ಗೈಸ್, ಬಿಗಿನರ್ಸು ನಮ್ಮ ಥರ ಆದರು. ಓಕೆ, ಇಲ್ಲಿ ನಾವು ಕ್ಲೋಸ್ ಮಾಡಿದ್ರೆ ಅದಾಗದೆ ಇದು ಮಾಡುತ್ತೆ. ಸೊ ಓಕೆ, ಇಲ್ಲಿ ಯಾರೋ ಟೂರಿಸ್ಟ್ ಎಲ್ಲ ಹತ್ಕೊತಾ ಇದ್ದಾರೆ, ಮೇ ಬಿ ಅವರೆಲ್ಲ ಟೂರಿಗೆ ಹೋಗಿ ಬಂದಿರಬೇಕು. ಬನ್ನಿ, ಟೂರಿಗೆ ಇದ್ದರೆ ನಮಗೂ ಒಳ್ಳೆಯದು, ಒಳ್ಳೆ ಕಮಾಯಿ ಆಗುತ್ತೆ. 38,000 ಸಿಗ್ತಾಯಿದೆ ಗೈಸ್. ಬಸ್ಸು ಫುಲ್ ಚೇಂಜ್ ಮಾಡ್ಬೋದು. ಆ್ಯಂಡ್ KSRTC ಯಾಕೆ ಹಾಕಿಲ್ಲ ಗುರು ನಾನು ಇನ್ನೂ ಅಂದರೆ, KSRTC ಹಾಕೋದ್ರದ್ದು ಶಾರ್ಟ್ಸ್ ಬಿಡ್ತೀನಿ ಹಾಕಾದ್ಮೇಲೆ. ಓಕೆ, ಆ್ಯಂಡ್ ಇದರಲ್ಲಿ ಕೇದಾರ್ನಾಥ್ ಕೂಡ ಹೊರಟಿದ್ದೀವಿ ನಾವು. ಒಂದು 2 ಡೇಸಲ್ಲಿ ನಾವು ಕೇದಾರ್ನಾಥಲ್ಲಿ ಇರ್ತೀವಿ. ಓಕೆ, ಟ್ರಿಪ್ ಹೋಗ್ತಾ ಇದ್ದೀವಿ ಕೇದಾರ್ನಾಥಿಗೆ. 2 to 3 ಡೇಸಲ್ಲಿ ಹೊರಡ್ತೀವಿ ಕೇದಾರ್ನಾಥ್ಗೆ. ಓಕೆ, ಆ್ಯಂಡ್ ಅಯ್ಯಪ್ಪ ಸ್ವಾಮಿ ಇದರಲ್ಲಿ ತುಂಬ ಜನ ಕೇಳಿದ್ರಿ, ಅಂದರೆ ಬೇರೆಯವರು ನಮ್ಮ ಸ್ಕೂಲವರು, ಎಲ್ಲಿ ಭಜನೆ ಮಾಡಿದ್ದೆ ಕೇಳಿಸಿಲ್ಲ ಅಂತ. ಆ್ಯಕ್ಚುಲಿ ಸೌಂಡ್ ಮ್ಯೂಟ್ ಮಾಡಿದ್ದೆ ಅದನ್ನ, ಬಿಕಾಸ್ ಕಾಪಿರೈಟ್ ಬರುತ್ತೆ ಅದಕ್ಕೆ ಅಂತ. ನಾರ್ಮಲ್ ಗೇಮ್ ಆದರೆ ಓಕೆ, ಆದರೆ ಕಾಪಿರೈಟ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ. ಸೊ ಓಕೆ ಬನ್ನಿ, ಈಗ ಪ್ಯಾಸೆಂಜರ್ಸ್ನೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಬಸ್ ಬಂತು. ಇದು ಲೈಟ್ ಯಾಕೆ ಬಿಡೋದು ಅಂತ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಬಿಕಾಸ್ ಮುಂದೆ ಯಾವ್ದಾದ್ರು ಗಾಡಿ ಬರ್ತಿದೆ ಅಂದರೆ ಬ್ರೇಕ್ ಹಾಕಲ್ಲ, ನಾವು ಹೋಗ್ತಾ ಇದ್ದೀವಿ ಫುಲ್ ಸ್ಪೀಡಲ್ಲಿ ಇದು ಗುರು ಅಂತ ಲೈಟ್ ಬಿಡ್ತೀವಿ, ನೀವೇ ಬ್ರೇಕ್ ಹಾಕಿ ಅಂತ. ಇಲ್ಲ ಅದಾಗಿಲ್ಲ ಅಂದರೆ ಇನ್ನೊಂದು ನಾವು ಏನು ಬ್ರೇಕ್ ಬಿಡ್ತೀವಿ, ಸರಿ ಲೈಟ್ ಬಿಡ್ತೀವಿ ಅಂತ ಅಂದರೆ, ಈಗ ಇವನಿಗೆ ಲೈಟ್ ಬಿಡ್ತೀವಿ ಅಂದರೆ ನಾವು ಓವರ್ಟೇಕ್ ಮಾಡ್ತೀವಿ ಅಂತ ಅರ್ಥ. ಅವನಿಗೆ ಅವನಲ್ಲೇ ಸ್ಲೋ ಮಾಡ್ತಾನೆ, ಇಲ್ಲ ಸೈಡಿಗೆ ಹಾಕೊಂತಾನೆ ಅವ್ನ ಗಾಡಿನ. ಸೊ ಅದಕ್ಕೋಸ್ಕರ. ಓಕೆ ಗೈಸ್, 1 ನಿಮಿಷ ರೀ, ಇದೇನೋ ಕಾಣಿಸ್ತಾ ಇದೆ, ಇದೇನು ಊಟದ್ದ ಏನು ಅಂತ ಒಂದು ರೌಂಡ್ ಹಾಕೊಂಬಿಟ್ಟು ಬರೋಣ ಬನ್ನಿ. ಓಕೆ, ಇಲ್ಲಿ ಇಳಿಸೋಣ, ನಮ್ಮ ನ್ಯೂಟ್ರಲಿಗೆ ಹಾಕೋಣ, ಗಾಡಿ ಆಫ್ ಮಾಡೋಣ, ಸೀಟ್ ಬೆಲ್ಟ್ ತೆಗಿಯೋಣ. ಓಕೆ, ಇಳಿಯೋಣ. ಓಕೆ ಗೈಸ್, ಇಲ್ಲಿ ನಾವು ಇಳಿದಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಆರಾಮಾಗಿ ನಾವು ಇಲ್ಲಿ ನಡೆದಾಡ್ಬೋದು. ಬಸ್ ಸಿಕ್ಕಾಪಟ್ಟೆ ಗಲೀಜಾಗಿದೆ, ಸ್ವಲ್ಪ ವ್ಲಾಗಿಂಗ್ ಮಾಡ್ಕೊಬಿಡೋಣ. ಹೇಗೆ ವೆಲ್ಕಮ್ ಬ್ಯಾಕ್ ಟು ಗೇಮ್ ಪ್ಲೇ ವಿಡಿಯೋ ವ್ಲಾಗ್ ಆಫ್ ಹೊಸ್ಮನಿ ಬಸ್ ಡ್ರೈವರ್. ಈ ಹೊಸ್ಮನಿ ಬಸ್ ಡ್ರೈವರ್ ಅನ್ನಾಗ ನಾವು ಇವತ್ತು ಹೋಗ್ತಿದ್ದೀವಿ ಯಾವುದೋ ಒಂದು ಊರು, ನಮಗೂ ಗೊತ್ತಿಲ್ಲ. ಬನ್ನಿ ಬಸ್ ಒಳಗೆ ಹತ್ತಾನ. ಓಕೆ, ವ್ಲಾಗಿಂಗ್ ಸ್ವಲ್ಪ ಲೈಟಾಗಿ ನಮ್ಮದು ಗೊತ್ತಲ್ಲ ನಮ್ಮ ವ್ಲಾಗಿಂಗ್. ಓಕೆ, ರಿವರ್ಸ್ ಹಾಕೋಣ. ರಿವರ್ಸ್ ಹಾಕ ಗುದ್ದಿತು ಗೈಸ್, ಗುದ್ದೇ ಬಿಡ್ತು ಗೈಸ್. ಇಲ್ಲಿ ಟೋ ಮಾಡೋ ಆಪ್ಷನ್ ಕೊಡುತ್ತಲ್ಲ ಗೈಸ್, ಯಾವತ್ತೂ ಟೋ ಮಾಡಕ್ಕೆ ಹೋಗ್ಬೇಡಿ, ಅಮೌಂಟ್ ಕಟ್ಟಾಗುತ್ತೆ, ಇಲ್ಲ ಆ್ಯಡ್ ಬಂದ್ಬಿಡುತ್ತೆ 20 ಸಲ. ಅದಕ್ಕೋಸ್ಕರ ಗುದ್ದಿತ್ತು ಗೈಸ್, ಎಲ್ಲ ಕಡೆ ಗುದ್ದದೇ ಆಗಿಬಿಡೈತಿ. ರಿವರ್ಸ್. ಆ್ಯಂಡ್ ಗೈಸ್, ನಾನು ಇದಕ್ಕೋಸ್ಕರ ಸ್ಟೇರಿಂಗ್ ಆ್ಯಂಡ್ ಗೇರೆಲ್ಲ ಮಾಡೋಕ್ಕೆ ಕೂತ್ಬೇಕು, ಬಟ್ ಟೈಮ್ ಸಿಗ್ತಾಯಿಲ್ಲ. ಸೊ ಓಕೆ ಗೈಸ್, ನಾನು ಅಲ್ಲಿ ಎಂಡ್ ಮಾಡಿಬಿಟ್ಟೆ. ಆ್ಯಂಡ್ ನಾನು ಇಲ್ಲಿಗೆ ಡೈರೆಕ್ಟ್ ಇಲ್ಲಿ ಬಂದಿದ್ದೀನಿ. ಓಕೆ, ಸೊ ಇಲ್ಲಿ ನಮ್ಮ ಡೆಸ್ಟಿನೇಷನ್ ತೋರಿಸ್ತಾ ಇದೆ, ನಮಗೆ ಅಲ್ಲಿಗೆ ಹಾಕಬೇಕು ಅಂತ. ಆ್ಯಂಡ್ ನಾವು ತಿರುಗಿಸ್ಬಿಟ್ಟು ಹಾಕಬೇಕು ಗೈಸ್, ಹೇಳಿದ್ನಲ್ಲ ನಾವು ಹಂಗೆ ಹಾಕೋಂಗಿಲ್ಲ. ನಮ್ಮ ಬಸ್ ಡಿಪೋ ಓನರಿಂದ ನಮಗೆ ಬೈತಾನೆ. ಸೊ ಓಕೆ, ಇದೇ ಅನಿಸುತ್ತೆ, ಇವ್ರು ಇಲ್ಲೆಲ್ಲಿ ನೋಡ್ಕೊತಾರೇನೋ, ನಾವು ಕೂಡ ನೋಡೋಣ. ಇದ್ರ ಪಾರ್ಟ್
ಇದು ಪಾರ್ಟಲ್ಲಿ ಮಾಡ್ತೀನಿ ಗೈಸ್, ಪಾರ್ಟ್ 1 ಪಾರ್ಟ್ 2 ಅಂತ. ಓಕೆ. ಸೊ ಓಕೆ, ಇವ್ರು ಎಲ್ಲಿ ಉಳ್ಕೊತಾರೆ ಅನ್ನೋ ನನಗೂ ಕೂಡ ಸಸ್ಪೆನ್ಸ್ ತುಂಬ ಇದೆ, ಇವ್ರು ಎಲ್ಲಿ ಉಳ್ಕೊಳೋದು ಗುರು ಅಂತ. ಎಲ್ಲರಿಗೂ ಇಳಿಸೋಣ, ಮಳೆ ಬರ್ತಾಯಿದೆ, ಫುಲ್ಲು ನೆನ್ಕೊಂಡು ಹೋಗ್ತಾರೆ ಈಗ ಜನ. ಓಕೆ, ಎಲ್ಲರಿಗೂ ಇಳಿಸಿದ್ವಿ. ಎಕ್ಸಿಟ್ ಡ್ರೈವಿಂಗ್ ಕೊಡೋಣ ಬನ್ನಿ. ಓಕೆ. ಸೊ ಓಕೆ ಗೈಸ್, ಇವರಿಗೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ನಾವು ನೋಡೋಣ. ಅವ್ರು ಬರೋದು ಅಜ್ಜಂದ್ರ ಥರ ಗೈಸ್, ಅವರು 2-3 ದಿವಸ ಬೇಕು ಅವ್ರು ಬರೋಕ್ಕೆ. ಓಕೆ, ನಾವು ಸ್ವಲ್ಪ ಮುಂದೆ ಹೋಗಿ ಎಲ್ಲ ತಿರ್ಗಾಡ್ಕೊಂಬರೋಣ. ಹೆಂಗಿಲ್ಲ ಸ್ಟಾರ್ ತೋರಿಸ್ತಾ ಇದೆ ಅನಿಸುತ್ತೆ ಸ್ಟಾರು, ಬಟ್ ಸ್ಟಾರ್ ಇಲ್ಲ ತೋರಿಸ್ತಾ ಇದೆ. ಐಸಿ ಲೈಟ್ ಕಂಬ ಅಲ್ಲ ಸ್ಟಾರು, ಯಾರು ಇಲ್ಲಿ ಬಂದರೆ ನೋಡ್ಕೊಂಬಿಡಿ. ಇದು ಗೈಸ್ ಸ್ಟಾರು. ಓಕೆ, ಇಲ್ಲಿ ನೋಡ್ಬೋದು ನೀವು, ಸ್ಟಾರ್ ಆಕಾರದಲ್ಲಿ ಏನೋ ಆಗಿದೆ, ಇದು ಏನು ಅನ್ನೋ ನನಗೂ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿರೋ ತಿಳಿಸಿ. ಓಕೆ ಓಕೆ, ಬನ್ನಿ ಇವಾಗ ನಾವು ಎಲ್ಲಾದ್ರೂ. ಓ ಗೈಸ್, ಇವ್ರು ಏನು ಅಲ್ಲಿ ಹೋಗ್ತಿದ್ದಾರೆ, ಆ ಕಡೆ ಸೈಡು. ಬನ್ನಿ ನಾವು ಆ ಕಡೆ ಸೈಡ್ ಹೋಗಿ ಅಷ್ಟು ಮಳೆಯಿಂದ ಬಚಾವಾಗ. ನಮ್ಮ ಬಸ್ ಡ್ರೈವರ್ ನೋಡಿ ಹೆಂಗೆ ಓಡೋಗ್ತಿದ್ದಾರೆ. ಸೊ ಓಕೆ, ನಾವು ಇಲ್ಲಿಗೆ ಬಂದಿದ್ದೀನಿ ಈಗ. ಓಕೆ, ಇಲ್ಲಿ ಆರಾಮಾಗಿ ಇಲ್ಲಿ ಇರ್ತಾರೆ ಗುರು ಇವರು ಇಷ್ಟು ಇದರಲ್ಲಿ. ಸೊ ಓಕೆ ಗೈಸ್, ಇವ್ರೇನು ಇಲ್ಲಿ ಬರ್ತಿದ್ದಾರೆ, ಅಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ಸೊ ಓಕೆ, ಬನ್ನಿ ನೋಡೋಣ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಇವರು. ನಿಮಿಷ ಗೈಸ್, ಅಲ್ಲೊಂದಿಷ್ಟು ಜನ ನಿಲ್ತಾರೆ, ಇಲ್ಲೊಂದಿಷ್ಟು ಜನ ನಿಲ್ತಾರೆ. ಓಕೆ ಗೈಸ್, ಅರ್ಥ ಆಯ್ತು, ಇವರು ಪಿಕ್ನಿಕ್ ಮಾಡೋಕ್ಕೆ ಬಂದಿದ್ದಾರೆ ನೋಡಿ, ಹೆಂಗೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಓಕೆ, ಇದ್ರದ್ದು ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಬರುತ್ತೆ ಅಂತ ಹೇಳ್ತೀವಿ. ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀನಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಗಾಯ್ಸ್.